ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂಚಿತ ಮನೋರಥಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ರಾಘವೇಂದ್ರ ಸ್ವಾಮಿ ಗುರುಭ್ಯೋ ನಮಃ. ಈ ದಿವಸ ಪರಾಭವನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು, ಚೈತ್ರ ಮಾಸದ ಶುಕ್ಲ ಪಕ್ಷದ 31ನೇ ತಾರೀಕು ಮಾರ್ಚ್ ಮಂಗಳವಾರ. ಇವತ್ತು ತ್ರಯೋದಶಿ ತಿಥಿ, ಪೂರ್ವಾಷಾಢ ನಕ್ಷತ್ರ. ಶಿವನಿಗೆ ದಮನಾರ್ಪಣೆ, ಶ್ರೀ ನರಸಿಂಹ ಡೋಲೋತ್ಸವ. ಇವತ್ತಿನ ದಿವಸ ವಿಶೇಷ ತುಳಸಿ ರಾಘವೇಂದ್ರ ಸ್ವಾಮಿ ಮಠ, ಕನಕಪುರ ರೋಡ್, ಬೆಂಗಳೂರು. ಇಲ್ಲಿ ಉತ್ತರಾಯಣ ಯಾವಾಗ ಪ್ರಾರಂಭ ಆಗುತ್ತದೆಯೋ, ಚೈತ್ರ ಮಾಸದ ಉತ್ತರಾಯಣ ಅಂದರೆ ಹೊಸ ವರ್ಷ, ಚೈತ್ರ ಮಾಸ ಅಂದರೆ ಯುಗಾದಿ ಪ್ರಾರಂಭವಾಗುವುದು, ನವ ಸಂವತ್ಸರ ಆರಂಭವಾದ ಮೇಲೆ ಈ ಚೈತ್ರ ಮಾಸದಲ್ಲಿ ಉತ್ತರಾಯಣ ಪ್ರಾರಂಭ ಆದ ಮೇಲೆ ಇಲ್ಲಿಯ ವಿಶೇಷತೆ, ರಾಯರ ಎಂತಹ ಪವಾಡ ಇದೆ ಅಂದರೆ, ಸೂರ್ಯನ ಬೆಳಕಿನ ಕಿರಣಗಳು ಒಂದು ಸಮಯದಲ್ಲಿ, ಬೆಳಗ್ಗೆಯ ಸಮಯ, ಆ ಒಂದೇ ನಿಮಿಷ ಸೂರ್ಯನ ಕಿರಣ ಬೆಳಕು ರಾಯರ ಪ್ರತಿಮೆ ವಿಗ್ರಹದ ಮೇಲೆ ಬೀಳುತ್ತದೆ. ಅದು ಬೆಳಗ್ಗೆ ಸಮಯ ಸೂರ್ಯ ಉದಯವಾದ ನಂತರ 8:35 ಬಿದ್ದು 8:36 ಸಂಪೂರ್ಣವಾಗ್ತದೆ. ಇದು ವಿಶೇಷ. ಇವತ್ತಿನ ದಿವಸ ಮಂಗಳವಾರ ಇರುವುದರಿಂದ, ಇಲ್ಲಿ ಯಂತ್ರೋದ್ಧಾರಕ ಪ್ರಾಣದೇವರು ಇರುವುದರಿಂದ ಅದೊಂದು ವಿಶೇಷ ಶಕ್ತಿ ಈ ಮಠದಲ್ಲಿ ಇದೆ. ನಾವು ಈ ಮಠದ ಅರ್ಚಕರು ಪ್ರಮೋದಾಚಾರ್ಯ ಜೋಶಿ. ಈ ಚಿತ್ರಣವನ್ನು ನಮ್ಮ ಮೊಬೈಲಿನಲ್ಲಿ ಭಕ್ತರು ಒಬ್ಬರು ಬೇಡಿಕೊಂಡು ಸೇವೆಯನ್ನು ನಡೆಸ್ತಾ ಇದ್ದರು. ಅವರು ತಮ್ಮ ಮೊಬೈಲಿನಲ್ಲಿ ಈ ಚಿತ್ರವನ್ನು ಸೆರೆ ಹಿಡಿದಿದ್ದಾರೆ. ಇಂತಹ ಅದ್ಭುತವಾದಂತಹ ಇಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ಕಂಡುಕೊಂಡಿದ್ದೇವೆ. ನಾವು ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಅತಿ ಶ್ರದ್ಧೆ ಭಕ್ತಿಯಿಂದ ಮಾಡ್ತಾ ಇದ್ದೇವೆ. ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಕೂಡ ಅನೇಕ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಪಡೆದುಕೊಂಡು ಸೇವೆಗಳನ್ನು ಮಾಡ್ತಾ ಇದ್ದಾರೆ. ನಿರಂತರವಾಗಿ ಇಂತಹ ತುಳಸಿ ಮಠದಲ್ಲಿ ವಿಶೇಷವಾದಂತಹ ತುಳಸಿ ಮಠ, ಹೆಸರೇ ತುಳಸಿ ಮಠ, ತುಳಸಿಯ ಸುಂದರವಾದಂತಹ ಈ ಬೃಂದಾವನ ಸುತ್ತಮುತ್ತೆಲ್ಲ ತುಳಸಿ ಇದೆ. ಈ ರಾಯರ ವಿಗ್ರಹವು ಅತಿ ಅದ್ಭುತವಾದದ್ದು. ಆಮೇಲೆ ಇನ್ನೊಂದು ಅದ್ಭುತವಾದ ಪವಾಡ, ಇಲ್ಲಿ ಈ ಹಂಪಿಯಲ್ಲಿ ಚಕ್ರತೀರ್ಥದಲ್ಲಿ ಈ ಪ್ರಾಣದೇವರು, ಯಂತ್ರೋದ್ಧಾರಕ ಪ್ರಾಣದೇವರು ಇರೋದು ಅಲ್ಲಿ ಒಂದೇ ಕಡೆ. ಅದು ಬಿಟ್ಟರೆ ಇದೇ ಬೆಂಗಳೂರಿನ ಕನಕಪುರ ರೋಡು ತುಳಸಿ ಮಠದಲ್ಲಿ ಯಂತ್ರೋದ್ಧಾರಕ ಪ್ರಾಣದೇವರ ಸುಂದರವಾದಂತಹ ಶಾಲಿಗ್ರಾಮ ಶಿಲೆಯಲ್ಲಿ ವಿಗ್ರಹವಿದೆ. ತಾವು ಇಲ್ಲಿ ಬಂದು ದರ್ಶನ ಮಾಡಬಹುದು. ಹರೇ ಶ್ರೀ